ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬಿಜೆಪಿ ಫ್ಲೆಕ್ಸ್ ಗಿಮಿಕ್, ಬೇಳೂರು ತೀಕ್ಷ್ಣ ಪ್ರತಿಕ್ರಿಯೆ, ಬಿಜೆಪಿಗೆ ಅಭಿವೃದ್ಧಿ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಟಾಂಗ್, ಆಸ್ಪತ್ರೆಗೆ ಅನುದಾನ ಬಂದಿದ್ದು ಸುಳ್ಳಾದರೆ ಬಿಜೆಪಿ ನಗರ ಅಧ್ಯಕ್ಷ ರಾಜೀನಾಮೆ ಕೊಡ್ತಾನಾ, ಬೇಳೂರು ಏಕವಚನದಲ್ಲಿ ಪ್ರಶ್ನೆ, ಜೋಸೆಫ್ ನಗರ ಭಾಗಕ್ಕೆ ನೀರಿನ ಕೊರತೆ, ಏಕಾಂಗಿ ಪ್ರತಿಭಟನೆ ನಡೆಸಿ ಗಮನ ಸೆಳೆದ ಅರುಣ್, ಶಾಸಕರಿಂದ ಸಮಾಧಾನದ ಮಾತು, ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ, ಸಾಗರದಲ್ಲಿ ಹೆಲಿಕಾಪ್ಟರ್ ಹಾರಾಟ, ಗಣಪತಿ ಕೆರೆಯಲ್ಲಿ ಬೋಟ್ ಓಡಾಟದ ಮಾಹಿತಿ ನೀಡಿದ ಶಾಸಕರು, ಬಿಜೆಪಿಯಿಂದ ಅನುದಾನದ ಫ್ಲೆಕ್ಸ್ ಅಳವಡಿಕೆ, ಕಾಂಗ್ರೆಸ್ನಿಂದ ತರಾಟೆ, ಹಾಲಪ್ಪ ಬುದ್ಧಿವಂತನೋ ದಡ್ಡನೋ ಎಂದು ಪ್ರಶ್ನಿಸಿದ ಕಲಸೆ ಚಂದ್ರಪ್ಪ, ಶಾಸಕರಿಗೆ ಅಭಿನಂದನೆ ಸಲ್ಲಿಸಿ ಬಿಜೆಪಿಯವರು ಫ್ಲೆಕ್ಸ್ ಅಳವಡಿಸಲು ಸುರೇಶ್ ಬಾಬು ಸಲಹೆ. ಈಗ ಸುದ್ದಿಯ ವಿವರ. ಬಿಜೆಪಿಯವರು ಅತ್ಯಂತ ಕೀಳುಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ಅನುದಾನದ ಹೆಸರಿನಲ್ಲಿ ಫ್ಲೆಕ್ಸ್ ಅಳವಡಿಸಿ ಚಿಲ್ಲರೆ ರಾಜಕಾರಣ ಮಾಡುವ ಮೂಲಕ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಗರದ ಜೋಸೆಫ್ ನಗರದಲ್ಲಿ ಶನಿವಾರ ನಗರೋತ್ಥಾನ ಯೋಜನೆಯಡಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ನಗರಸಭಾ ಅಧಿಕಾರಿಗಳಾದ ಮದನ್, ವಿಠ್ಠಲ್ ಹೆಗಡೆ, ರಾಜೇಶ್, ಕಾಂಗ್ರೆಸ್ ಪ್ರಮುಖರಾದ ಸುರೇಶ್ ಬಾಬು, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲ್ಲಿ ದಿನೇಶ್ ಡಿ, ಇಂದುಮತಿ ಇನ್ನಿತರರು ಹಾಜರಿದ್ದರು. ಸ್ವಲ್ಪ ಗೊಂದಲಗಳನ್ನು ಬಿಜೆಪಿಯವರು ಮಾಡಿದ್ದಾರೆ. ನಾವು ಯಾರದೇ ಗ್ರ್ಯಾಂಟನ್ನು ತಗೊಬಂದು ಅಧಿಕಾರ ಮಾಡುವಂಥದ್ದೇನು ನಮಗೆ ಅವಶ್ಯಕತೆ ಬಿದ್ದಿಲ್ಲ. ನೀವೇ ಆಡಳಿತದಲ್ಲಿ ನಿಮ್ಮ ಅಧಿಕಾರನೇ ಮೊನ್ನೆ ಮೈತ್ರಿ ಪಟೇಲ್ ಲಾಸ್ಟ್ ಆಗಬೇಕಾದ್ರೆ 2 ವರ್ಷ ನೀವೇ ಮಾಡಿದ್ದೀರಿ. ನಿಮ್ಮ ಕಾಲದಲ್ಲಿ ಯಾಕೆ ನೀವು ದುಡ್ಡು ತಂದು ಮಾಡಲಿಲ್ಲ? ಸ್ಯಾಂಕ್ಷನ್ ಮಾಡೋಕ್ಕೆ ಎಲ್ಲರೂ ಮಾಡ್ತಾರೆ. ಈ ಸ್ಯಾಂಕ್ಷನ್ ಲೆಟ್ರ್ ನಾನು ಕೊಟ್ಟು ಹೋಗಿರ್ತೇನೆ, ಅದು ಆಗಬೇಕಲ್ಲ. ಸರ್ಕಾರದಿಂದ ದುಡ್ಡು ತರಬೇಕಾದ್ರೆ ನಾವೆಲ್ಲ ಪ್ರಯತ್ನ ಪಟ್ಟು ದುಡ್ಡು ತಂದಿದ್ದೀವಿ. ಈಗಾಗಲೇ ಸುಮಾರು 60 ರಸ್ತೆಗಳಿಗೆ ಈಗಾಗಲೇ ಕೆಲಸ ಶುರುವಾಗಿದೆ. ಇಷ್ಟು ದಿನ ಅವ್ರು ಯಾರೂ ದುಡ್ಡು ಬರಲಿಲ್ಲ ಅಂತ ಯಾರೂ ಮಾಡಿರಲಿಲ್ಲ. ಈಗ ನಾವು ತಗೊಂಬಂದಿದ್ದೀವಿ, ನಾವು ಮಾಡ್ತೀವಿ. ಸುಮ್ಮನೆ ಯಾಕೆ ನೀವು ಗೊಂದಲ ಮಾಡ್ತೀರಿ? ಹೋಗಲಿ, ಏನು ನಿಮ್ಮ ಮನೆಯಿಂದ ತಂದಿದ್ದೀರಾ? ಹೋಗಲಿ, ನಿಮ್ಮ ಮನೆಯಿಂದ ತಂದಿದ್ದೀರಾ? ಅಲ್ಲಲ್ಲ, ಸರ್ಕಾರದ ತಾನೇ. ಅದು ಬಿಡಿ, ಅದು ಯಾರಾದ್ರೂ ಮಾಡಲೇಬೇಕಲ್ಲ. ನಾವು ಹೋದ್ಮೇಲೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಹೋದ್ಮೇಲೆ ಇನ್ನೊಬ್ರು ಸಿಗುತ್ತೆ. ಅದು ಹಾಗೋಡ್ ಸಾಹೇಬ್ರು ಇದ್ದಾಗ ನೀವು ಮಾಡಲಿಲ್ವಾ? ಇದು ವಿಧಾನಸೌಧ ಮಿನಿ ವಿಧಾನಸೌಧ 10 ಕೋಟಿ ಕೊಟ್ಟಾಗ ನೀವೇ ಮಾಡಿದಾರಲ್ಲ ಅಲ್ವಾ? ಹಂಗೆ ನೋಡಿ, ಸುಮ್ಮನೆ ಗೊಂದಲ ಮಾಡೋದು ಬೇಡ. ಇವರಿಗೆ ಕೆಲಸ ಇಲ್ಲ ಅಂತ ಕಾಣ್ತದೆ. ಬಿಜೆಪಿ ಅಧ್ಯಕ್ಷ ಮಾತಾಡ್ತಾನೆ, ನಾನು ಈ ಇದ್ರದ್ದು ಅಮೌಂಟನ್ನು ನಾವು ತರಲಿಲ್ಲ, ಆಸ್ಪತ್ರೆಗೆ 1 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ ಅವನು ಪಕ್ಷದಲ್ಲಿ ರಾಜೀನಾಮೆ ಕೊಟ್ಟು ಮನೆ ಸೇರ್ಕೊತಾನ. ನಾವು ಕೊಟ್ಟಿಲ್ಲ ಅಂದರೆ ನಾನು ಡೀಟೇಲ್ ಕೊಟ್ಬಿಡ್ತೀನಿ, 1 ಕೋಟಿ ಚಿಲ್ಲರೆ ಕೊಟ್ಟಿರೋದನ್ನ. ಸುಮ್ಮನೆ ಇವ್ರಿಗೆ ಏನಾಗಿದೆ, ಅಭಿವೃದ್ಧಿ ಮಾಡೋದ್ರಲ್ಲಿ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದೆ. ಇವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರ ಕಾಲದಲ್ಲಿ ಮಾಡೋಕ್ಕಾಗಿಲ್ಲ, ಇವ್ರು ಮಾಡ್ತಾರಲ್ಲ ಅನ್ನೋದಕ್ಕೆ ಹೊಟ್ಟೆ ಕಿಚ್ಚಿದ್ದಾರೆ ಬಿಟ್ಟರೆ ಮತ್ತೇನೂ ಇಲ್ಲ. ನಮಗೇನು ಉದ್ದೇಶ ಇಲ್ಲಪ್ಪ. ನಮಗೆ ಸರ್ಕಾರದ ಹಣನೂ ತರಕ್ಕೆ ಇದಿದೆ, ಬೇರೆ ಹಣ ತರೋಕ್ಕೂ ನನ್ನ ಹತ್ರ ಶಕ್ತಿ ಇದೆ. ಬೇಳೂರೇನು ಸುಮ್ಮನೆ ಕೂತಾರಲ್ಲ. ನಾವು ಸಹ ಈ ರಾಜ್ಯದಲ್ಲಿ 3ನೇ ಬಾರಿ MLA ಆಗಿದ್ದೀನಿ. ನನಗೆ ಗೊತ್ತಿದೆ ಎಲ್ಲಿ ಹಣ ತರಬೇಕು, ಎಲ್ಲ ಗೊತ್ತಿದೆ. ನೀವೇನು ತಂದಿದ್ರು ಅದೆಲ್ಲ ಅದು ಹೇಳಿ, ಗುಡ್ಡೆ ಹಾಕಿದ್ದು ಹೇಳಿ ಫಸ್ಟು ಅಲ್ವಾ? ಸುಮ್ಮನೆ ಅವ್ರಿಗೆ ಏನಾಗಿದೆ, ಸುಮ್ಮನೆ ಅಲ್ಲೊಂದು ಪೋಸ್ಟರ್ ಹಾಕಿ ಇದು ಹಾಲಪ್ಪದವ್ರು ತಂದಿದ್ದು ಅಂತ ಹೇಳೋದು, ಇವೆಲ್ಲ ಯಾಕೆ ಮಾಡ್ತೀರಿ ನೀವು? ಇದನ್ನೆಲ್ಲ ಒಂದು ಕೆಲಸ ಮಾಡಿ, ಹೋಗಿ ಬೇರೆ ಕಡೆ ಒಂದು ನಿಮ್ಮ ಮನೆ ಮುಂದೆ ಹಾಕ್ಕೊಡ್ರಿ, ದೊಡ್ಡ ಎಲ್ಲ ಇಂತಿದ್ದ ತಂದಿದ್ದೀನಿ ಅಂತ ಬೋರ್ಡ್ ಹಾಕ್ಕೊಡ್ರಿ, ದೊಡ್ಡದೊಂದು. ನೋಡಿ, ಈ ಥರ ಚಿಲ್ಲರೆ ರಾಜಕಾರಣ ಬಿಡಿ ನೀವು, ಗೊತ್ತಾಯ್ತಾ? ಹಿಂದೆ ಕಾಗೋಟಿ ಹೋಗ್ತಾರೆ ಮಾಡಿದ್ದು ನೀವು ಮಾಡಲಿಲ್ವಾ? ಏನಾಗಪ್ಪ, ಅವರೆಲ್ಲ ಮಾಡ್ಕೊಬಂದರು. ಹಾಗೆ ಇದು ಸಹಜವಾಗಿ ಹೋಗಿರುತ್ತೆ. ನಿಮ್ಮ ಅವಧಿಯಲ್ಲಿ ಮಾಡೋಕ್ಕಾಗದೇ ಇರೋದನ್ನ ನಾವು ಮಾಡಿದಾಗ ಯಾಕೆ ಹೊಟ್ಟೆ ಕೊಡ್ತೀರಿ ಅನ್ನೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದ್ರ ಬಗ್ಗೆ ನಾನು ಯಾರ ಟೀಕೆಗಳಿಗೆ ನಾನು ಇದು ಮಾಡೋದಿಲ್ಲ. ನನ್ನ ಜಾತ್ರೆ ಪ್ರಯುಕ್ತ ತಾಲೂಕಿನ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು. ಜೋಸೆಫ್ ನಗರದಲ್ಲಿ ಶಂಕುಸ್ಥಾಪನೆ ವೇಳೆ ಸ್ಥಳೀಯ ಮುಖಂಡ ಅರುಣ್ ಅವರು ತಮ್ಮ ವಾರ್ಡ್ಗೆ ಸರಿಯಾಗಿ ಕುಡಿಯುವ ನೀರು ಬಿಡುತ್ತಿಲ್ಲ ಎಂದು ಶಂಕುಸ್ಥಾಪನಾ ಸ್ಥಳದಲ್ಲಿ ಕುಳಿತು ಏಕಾಂಗಿ ಪ್ರತಿಭಟನೆ ನಡೆಸಿದರು. ನಂತರ ಶಾಸಕರು ಅರುಣ್ ಅಹವಾಲು ಕೇಳಿ ಬಗೆಹರಿಸುವ ಭರವಸೆ ನೀಡಿದರು. ಒಮ್ಮೆ ಕರೆಕ್ಟ್ ಮಾತಾಡುತ್ತೇನೆ. ನಾಟಕ ಆಡುತ್ತೆ ಹಂಗೆ ಹೇಳು ಫಸ್ಟ್. ನಗರಸಭೆ ಎಷ್ಟು ಕಂಪ್ಲೇಂಟ್ ಮಾಡೋ ಕೇಳ್ತಾ ಇಲ್ಲ. ನನ್ನ ಹತ್ರ ಕೇಳಿಲ್ಲ. ಕುಡಿಯಕ್ಕೆ ಈಗ ನೀರಿಲ್ಲ. ನಮಗೆ ಕೇರಿ ಮನೆ ಕುಡಿಯಕ್ಕೆ ನೀರಿಲ್ಲ. ಹೇಳ ಮರೆ, ನಿಧಾನ ಹೇಳಿ ಸರ್. ಕೇಳಿಲ್ಲ, ಕುಡಿಯಕ್ಕೆ ನೀರಿಲ್ಲ. ನಿಮ್ಮ ಹತ್ರ ಮಾತಾಡಕ್ಕೆ ಅವಕಾಶ ಸಿಗಲ್ಲ ನನಗೆ. ನಿಮ್ಮ ಹತ್ರ ಮಾತಾಡಕ್ಕೆ ಅವಕಾಶಕ್ಕೋಸ್ಕರ ನಾವು ಕೂತಿದ್ದು. ಯಾವ ಅವಕಾಶ ಸಿಗಲ್ಲ ಅದು ಯಾರು ಹೇಳಿದ್ರು? ಇಲ್ಲಿ ಸದ್ಯಕ್ಕೆ ಈ ಟೈಮಲ್ಲಿ ಸುಮ್ಮನೆ ಮಾತಾಡಬಾರ್ದು. ನನಗೆ ಕುಡಿಯಕ್ಕೆ ನೀರು ಯಾರ
ರಾಜೇಶ್ ಸರ್ ಮೇಲ್ಗಡೆ ಪೈಪ್ ಲೈನ್ ಲಿಂಕ್ ಆಗಿ ಮೇಲ್ಗಡೆ ಹೈವೇ ಪೈಪ್ ಲೈನ್ ಮೇಲ್ಗಡೆ ಏನು ಸರ್ ಲಿಂಕ್ ಅಲ್ಲಿ ತಪ್ಪಿಟ್ಟಿದೆ ಅದನ್ನ ಸ್ವಲ್ಪ ಲಿಂಕ್ ಮಾಡ್ತಾರೆ. ಏನ್ ಬರೋ ಕೊಡ್ರಿ ಅವ್ರಿಗೆ ಯಾಕೆ ಇದು ಮಾಡ್ತೀರಾ? ಸರಿ, 2 ವರ್ಷದಿಂದ ಹಿಂಗೆ ಆಗ್ತಾ ಇದೆ. ಅವ್ರು ಹೇಳ್ತಾ ಸತ್ಯಾಂಶ ಇದೆ. ದಯವಿಟ್ಟು ನೀವು ಸೀರಿಯಸ್ ಆಗಿ ತಗೊಂಡು ಅದನ್ನ ನೀರು ಕೊಡೋ ವ್ಯವಸ್ಥೆ 2 ವರ್ಷದಿಂದ ಒಂಚೂರು ಮಾತಾಡ್ತೀವಿ ಸರ್. ಏನಂದ್ರೆ ಈ ಏರಿಯಾ ಈ ನೇರು ಫೀಲ್ಡ್ ಟ್ಯಾಂಕ್ ಇದೆ, ಕನೆಕ್ಷನ್ ಇದೆ. ನಮ್ಮ ನೆಹರು ಮೈದಾನದ ಟ್ಯಾಂಕ್ನಿಂದ ಹೈಯೆಸ್ಟ್ ಲೆವೆಲ್ ಇರ್ತಕ್ಕಂಥದ್ದೇ ಜಾಗ ಇತ್ತು. ನಾವು ಇಲ್ಲಿಂದ ಜೋಗ್ ರೋಡ್ವರೆಗೂ ನೀರು ಆ ಕಡೆ ಕೊಡ್ತೀವಿ. ಇವ್ರಿಗೆ ಏನಾಗುತ್ತೆ, ಫುಲ್ಲು ಟ್ಯಾಂಕ್ ಇರ್ಬೇಕಾದ್ರೆ ನಮ್ಮ ವಾಲ್ಮನ್ ಕರೆಕ್ಟಾಗಿ ಫುಲ್ ಟ್ಯಾಂಕ್ ಇರ್ಬೇಕಾದ್ರೆ ಆ ವಾಲ್ಮನ್ಗಳು ಒಂದೊಂದು ಟೈಮ್ ಏನು ಮಾಡ್ತಾರೆ, ಟ್ಯಾಂಕ್ ಖಾಲಿವರೆಗೂ ಬಿಡಲ್ಲ. ಕೊಟ್ಕೊಂಡು ಇವ್ರಿಗೆ ಕೊಟ್ಕೊಂಡ್ಬೇಕು, ಯಾಕಂದ್ರೆ ಟ್ಯಾಂಕ್ ಬಿಡೋದಾಗಿರೋದು ಎಲ್ಲ ಸಾಗರ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ಹೆಲಿ ಟೂರಿಸಂ ಮತ್ತು ಗಣಪತಿ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಇದು ಹೊಸ ಮನರಂಜನೆ ನೀಡಲಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶನಿವಾರ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ಹೊರತರಲಾಗಿರುವ 3 ವರ್ಷದ ಮಾಹಿತಿಯನ್ನು ಒಳಗೊಂಡ ದಿನವಹಿಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸಮಿತಿಯ ನಾಗೇಂದ್ರ ಕೆಎನ್, ಸುಂದರ್ ಸಿಂಗ್, ಗಿರಿಧರ್ ರಾವ್, ನಾಗೇಂದ್ರ ಕುಮಟ, ತಾರಾಮೂರ್ತಿ, ರವಿನಾಯ್ಡು, ಟಿವಿ ಪಾಂಡುರಂಗ, ಎಚ್.ಕೆ. ನಾಗಪ್ಪ, ಹೇಮಂತ್, ಗಣೇಶ್ ಶೆಟ್ ಇನ್ನಿತರರು ಹಾಜರಿದ್ದರು. ಪೇಂಟಿಂಗ್ ಆಗುತ್ತೆ, ಈಗ ಪೆಂಡಲ್ ಶುರು ಮಾಡ್ತಾರೆ. ಈಗ ಕ್ಯಾಲೆಂಡರ್ಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ. ರಸ್ತೆಗಳನ್ನ ಈಗಾಗಲೇ ಶುರುವಾಗಿದೆ, ಎಲ್ಲ ಕಡೆ ರಸ್ತೆಗಳನ್ನು ಶುರು ಮಾಡಿದ್ದೀವಿ. ಈ ಮಾರಿ ಜಾತ್ರೆ ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಸಾಗರದ ಮಾರಿ ಜಾತ್ರೆ ಮಾಡಬೇಕಂತ ನನ್ನೆಲ್ಲರ ಆಸೆ ಇದೆ. ಎಲ್ಲರೂ ಸೇರಿ ಮಾಡೋಣ. ನಾನಂತೂ 15-20 ದಿವಸ ಈ ಕಡೆನೇ ಇದ್ದು ಸಂಪೂರ್ಣ ಜಾತ್ರೆಯ ಎಲ್ಲ ಏನೇನು ಇದಾಗಬೇಕು ಅದೆಲ್ಲವನ್ನು ನೋಡ್ಕೊಳ್ಬೇಕು ಅನ್ನೋದು ಇದೆ. ಈಗ ಖಂಡಿತ ಮಾಡಬೇಕು. ಜೊತೆಗೆ ಕೆಲವು ರಸ್ತೆಗಳೆಲ್ಲ ಇನ್ನೂ ಬ್ಯಾಕ್ಟೀರಿಯಾವೆಲ್ಲ ಇದೆ, ಅವೆಲ್ಲ ಪೂರ್ತಿ ಮಾಡಿ ಜನರಿಗೆ ಯಾವುದೇ ತೊಂದರೆ ಆಗೋ ರೀತಿ ನೋಡಬೇಕು. ಮತ್ತು ನಮ್ಮ ದ್ವಾರಪಾಲಕಗಳನ್ನು ಮಾಡೋ ರೀತಿಯಲ್ಲೂ ಸಹ ಈಗಾಗಲೇ ನಾವೆಲ್ಲ ಒಂದು ಪ್ಲ್ಯಾನ್ ಮಾಡಿ ಯಾವ್ಯಾವ ರೀತಿ ಮಾಡಬೇಕು, ಸಾರ್ವಜನಿಕ ಬಂದಾಗ ಚಂದ ಕಾಣಲಿಕ್ಕೆ ಇವೆಲ್ಲ ನೋಡ್ತಾ ಇದ್ದೀವಿ. ಪೇಂಟಿಂಗ್ ಈಗಾಗಲೇ ಎಲ್ಲ ಶಾಲೆಗಳೆಲ್ಲ ಕೆಲವೆಲ್ಲ ಮೇನ್ ರೋಡಲ್ಲೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಮಾಡಿದ್ದಾರೆ. ಕೆಲವು ನಾವು ಮಾರಿಕಂಬ ಜಾತ್ರೆಯಿಂದಲೂ ಸಹ ಒಂದಿಷ್ಟು ಪೇಂಟ್ ಮಾಡೋಕ್ಕೆ ಕೆಲವರಿಗೆ ಕೊಟ್ಟಿದ್ದೀವಿ. ಕೆಲವರಿಗೆ ಪ್ರೈವೇಟ್ ಯಾವುದಾದ್ರು ಇದ್ದರೆ ಅದಕ್ಕೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಯಾವುದೇ ಅಡಚಣೆ ಇದ್ದಂಗೆ ಸಾರ್ವಜನಿಕ ಈ ಒಂದು ಜಾತ್ರೆಯನ್ನು ಭಾಳ ಅದ್ದೂರಿಯಾಗಿ ಮಾಡುವಂಥ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀನಿ. ಕ್ಯಾಲೆಂಡರ್ ತುಂಬ ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಖುಷಿಯಾಗುತ್ತೆ. ನಾನು ನಮ್ಮ ರವಿನಾಯ್ಡು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಹಕಾರ ಕೊಟ್ಟಂಥ ನಮ್ಮ ದಾನಿಗಳು ಅವರೆಲ್ಲರಿಗೂ ಭಾಳ ಖುಷಿಯಾಗಿದೆ. ಈ ಥರ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟಂಥವರಿಗೂ ಸಹ ಅಭಿನಂದನೆ ಸಲ್ಲಿಸುವ ಮೂಲಕ ಸಾರ್ವಜನಿಕ ಇದು ಎಲ್ಲರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಹಬ್ಬ ಇದು. ಈ ರೀತಿ ಎಲ್ಲರೂ ಸಹಕಾರ ಕೊಟ್ಟರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಟೆಂಡರ್ಗಳೆಲ್ಲ ಈಗಾಗಲೇ ಆಗೋಗಿದೆ. ಈಗ ಅವರು ಸಹ ದುಡ್ಡೆಲ್ಲ ಕಟ್ಟಿದ್ದಾರೆ. ಮುಂದಿನ ದಿವಸ ಏನು ಮಾಡಬೇಕು ಅನ್ನೋದು ಮಾಡ್ತಾರೆ. ಮತ್ತು ಈ ಸರಿ ಮಾಡಲ್ ಆಗಿ ಏನೇನು ಪೆಂಡಲ್ಗಳು ಹಾಕಬೇಕು ಅನ್ನೋದನ್ನ ಈಗಾಗಲೇ ನಾವೆಲ್ಲ ಹೇಳಿದ್ದೀವಿ. ಅದೇ ಥರ ಮಾಡಲ್ ಆಗಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ ನಾಗಪ್ಪ, ಕಳೆದ 2.25 ವರ್ಷದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿವಿಧ ಯೋಜನೆಯಡಿ ತಾಲೂಕಿನ ಅಭಿವೃದ್ಧಿಗೆ 667.42 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಶಾಸಕರ ಅಭಿವೃದ್ಧಿ ಪರ ಕೆಲಸಗಳನ್ನು ನೋಡಲಾಗದೆ ಬಿಜೆಪಿಯವರು ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಸುಳ್ಳು ಫ್ಲೆಕ್ಸ್ಗಳನ್ನು ಹಾಕಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಮಾತನಾಡಿದರು. ಗೋಷ್ಠಿಯಲ್ಲಿ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಉಷಾಯನ್, ಪ್ರಭಾವತಿ, ವಿಲ್ಸನ್ ಗೋನ್ಸಾಲ್ವಿಸ್, ಚಂದ್ರಪ್ಪ ಎಲ್, ಸೋಮಶೇಖರ್ ಲಾವಿಗೆರೆ, ಲಲಿತಮ್ಮ, ಡಿ ದಿನೇಶ್, ಯಶವಂತ್ ಪಣಿ, ಗಿರೀಶ್ ಕೋವಿ, ಮಹಾಬಲ ಕೌತಿ ಇನ್ನಿತರರು ಹಾಜರಿದ್ದರು. ಪಕ್ಷದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ತಾವೆಲ್ಲ ಬಂದಿದ್ದೀವಿ. ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಯಾಕಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಅಂದ್ರೆ,
ಕಳೆದ ಒಂದು 2-3 ದಿನದಿಂದ ಬಿಜೆಪಿಯ ಮಾಜಿ ಶಾಸಕರೊಳಗೊಂಡ ಟೀಮು ಸಾಗರದಲ್ಲಿ ಏನು ಅಭಿವೃದ್ಧಿ ನಡೀತಿದೆ ಮಾನ್ಯ ಗೋಪಾಲಕೃಷ್ಣ ಅವರ ನಾಯಕತ್ವದಲ್ಲಿ, ಅಭಿವೃದ್ಧಿ ಎಲ್ಲ ನಾವು ಗ್ರಾಂಟ್ ತಂದವರು ನಮ್ಮ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯ ಬ್ಯಾನರ್ಗಳನ್ನು ಕೆಲವು ಕಡೆ ಹಾಕಿದ್ರೆ ನಮಗೆ ಮಾಹಿತಿ ಬಂದಿದೆ. ಆದ್ರೆ ಅವರು ಎಲೆಕ್ಷನ್ ಸೋತು ತಾಲೂಕಿನ ಜನತೆ ಅವರನ್ನು ತಿರಸ್ಕಾರ ಮಾಡಿ ಸುಮಾರು 2.25 ವರ್ಷ ಹತ್ತತ್ರ ಆಗಿದೆ. ಯಾವ ಗ್ರಾಂಟ್ ಅವ್ರು ಇಟ್ಟಿದ್ರು ಏನು ನಮಗಂತೂ ಮಾಹಿತಿ ಇಲ್ಲ. ನಾವು ನಮ್ಮ ನಾಯಕರು ಗೋಪಾಲಕೃಷ್ಣ ಅವ್ರು ಗೆದ್ದ ಮೇಲೆ ಏನೇನು ಕಾಮಗಾರಿ ಸರ್ಕಾರದಿಂದ ಮಂಜೂರಾತಿ ಪತ್ರವೆಲ್ಲ ತೆಗೆದಿದ್ದೀವಿ ವಿತ್ ಆರ್ಡರ್ ಕಾಪಿ. ಅದಕ್ಕೆ ನಾವು ಸರಿಯಾದ ಉತ್ತರ ಕೊಡದೇ ಇದ್ರೆ, ನಾವೊಂದು ರಾಷ್ಟ್ರೀಯ ಪಾರ್ಟಿ ಆಗಿ ಸರಿಯಾದ ಒಂದು ಕೌಂಟರ್ ಕೊಡದೇ ಇದ್ರೆ ಇದು ಜನಕ್ಕೆಲ್ಲ ಒಂದು ತಪ್ಪು ಸಂದೇಶ ಹೋಗುವಂತ ಆ ಕಾರಣಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಕಾಮಗಾರಿಗಳ ವಿವರ ಹೇಳ್ತಾ ಹೋಗ್ತೀನಿ ತಮಗೆ. ಆನಂತರ ನನಗೆ ಆದೇಶ ಕಾಪಿ ಸಿಕ್ಕಂತ ಪ್ರತಿ ಇದಕ್ಕೂ ನಾನು ಅದೇ ಆರ್ಡರ್ ಕಾಪಿ ಇಟ್ಕೊಂಡಿದ್ದೀನಿ ಸರ್ಕಾರದ. ಹಾಗೆ ಹೇಳೋದಿಲ್ಲ, ಹಾಗೆ ಹೇಳಿದ್ರೆ ಅದೊಂದು ಅಷ್ಟೊಂದು ಸಮಂಜಸ ಅಲ್ಲ. ತಾಲೂಕಿನ ಪ್ರಮುಖ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣ ಹಾಗೂ ಸಿಸಿ ರಸ್ತೆ ನಿರ್ಮಾಣ 2 ಕೋಟಿ ರೂಪಾಯಿ. ಸಾಗರ ತಾಲೂಕು ಮಿನಿ ವಿಧಾನಸೌಧಕ್ಕೆ 3ನೇ ಮಾಡಿ ಹಾಗೂ ಟೆರೆಸ್ ಕಾಮಗಾರಿ ಹೆಚ್ಚುವರಿ ಅನುದಾನ 4 ಕೋಟಿ ರೂಪಾಯಿ. ಸಾಗರ ತಾಲೂಕು ಹೆಂದಿ ವಡನ್ಬೇಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿ 3 ಕೋಟಿ ರೂಪಾಯಿ. ಜೋಗ ಕಾರ್ಗಲ್ ವ್ಯಾಪ್ತಿ ಕೆಪಿಸಿ ಎಲ್ಗೆ ಅನುದಾನ CSR ಫಂಡ್ 2,30 ಲಕ್ಷ. ಜೋಗ ಪ್ರಾಧಿಕಾರದ ಜೋಗ ಪಾಲ್ಸ್ ಅಭಿವೃದ್ಧಿ ಕಾಮಗಾರಿಗೆ 1,160 ಕೋಟಿ. ಲೋಕೋಪಯೋಗಿ ಇಲಾಖೆಯಿಂದ ಸಾಗರ ತಾಲೂಕಿನ ಪಿಡಬ್ಲ್ಯೂ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿ 8,45 ಲಕ್ಷ. 25-26 ಸಾಲಿನ ಪಿಡಬ್ಲ್ಯೂ ಕಾಲಸಂಕ ನಿರ್ಮಾಣಕ್ಕೆ ಅನುದಾನ 1,50 ಲಕ್ಷ. 24ನೇ ಸಾಲಿನ ಸಾಗರ ತಾಲೂಕು ಹೊರಗಲು ಬೊಬ್ಬಿಗೆ ಸುಳ್ಳಳ್ಳಿ ಮಾರ್ಗವಾಗಿ ಪಿಡಬ್ಲ್ಯೂ ರಸ್ತೆಗೆ ಅನುದಾನ 2,50 ಲಕ್ಷ. 24ನೇ ಸಾಲಿನ ಸಾಗರ ತಾಲೂಕು ತಮ್ಮನಗದ್ದೆ ಚಂಗೊಳ್ಳಿ ಆನೆಗುಂಡಿ ಕಾಲಸಂಕ ನಿರ್ಮಾಣಕ್ಕೆ ಅನುದಾನ 1 ಕೋಟಿ ರೂಪಾಯಿ. ಸಾಗರ ನಗರದ ಜಂಬುಗಾರ ಬಳಿ ಹಿಂದುಳಿದ ವರ್ಗದ ನೂತನ ಹಾಸ್ಟೆಲ್ ನಿರ್ಮಾಣ ಕಾಮಗಾರಿ 12 ಕೋಟಿ ರೂಪಾಯಿ. ಸಾಗರ ತಾಲೂಕು ಉಳ್ಳೂರಿನ ಬಳಿ ಅಲ್ಪಸಂಖ್ಯಾತರ ವಸತಿ ಶಾಲೆ ನಿರ್ಮಾಣಕ್ಕೆ ಅನುದಾನ 15 ಕೋಟಿ ರೂಪಾಯಿ. ಸಾಗರ ತಾಲೂಕು ತುಮ್ರಿ ಇಂದಿರಾ ಗಾಂಧಿ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಅನುದಾನ 18 ಕೋಟಿ ರೂಪಾಯಿ. ಸಾಗರ ತಾಲೂಕು ಹಸಿರುಬಕ್ಕಿ ಸೇತುವೆ ನಿರ್ಮಾಣ ಅನುದಾನ 42 ಕೋಟಿ ರೂಪಾಯಿ. ಪ್ರಗತಿ ಪಥ ಯೋಜನೆಯಡಿ 35 ಕಿಲೋಮೀಟರ್ ರಸ್ತೆ ನಿರ್ಮಾಣ ಅನುದಾನ 22 ಕೋಟಿ ರೂಪಾಯಿ. ಸಾಗರ ಮಾಗಲಪತಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ 65 ಲಕ್ಷ ರೂಪಾಯಿ. ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸಾಗರ ತಾಲೂಕು ಸರ್ಕಾರಿ ಪ್ರೌಢಶಾಲೆಗೆ ರೀಡಿಂಗ್ ಚೇರ್, ಡೆಸ್ಕ್, ಟೇಬಲ್ ನೀಡಿರುವುದು 1,64 ಲಕ್ಷ. 23-24 ಅಲ್ಪಸಂಖ್ಯಾತರ ವಾಸಿಸುವ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯ ಕಾಮಗಾರಿ 5 ಕೋಟಿ ರೂಪಾಯಿ. ಸಾಗರ ತಾಲೂಕು ಎಡೆಹಳ್ಳಿ ರಿಪ್ಪನ್ಪೇಟೆ ರಸ್ತೆ ಕಾಮಗಾರಿ ಅನುದಾನ 20 ಕೋಟಿ ರೂಪಾಯಿ. ಸಾಗರ ಸಾಗರ ನಗರ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಶ್ರೀಗಂಧ ಸಂಕೀರ್ಣದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿ ಹಾಗೂ ಸಾಗರ ಭೀಮಕೋಣೆ ರಸ್ತೆ ಅಗಲೀಕರಣ ಕಾಮಗಾರಿ ಅನುದಾನ 10,30 ಲಕ್ಷ. ಸಾಗರ ತಾಲೂಕು ಬೇಳೂರು ರಸ್ತೆ ಸುಳಗೋಡು ಬ್ರಿಡ್ಜ್, ಕಂಡಿಕ ಆರಳ್ಳಿ ಬ್ರಿಡ್ಜ್, ಚೈನಾ ಗೇಟ್ ದುರಸ್ತಿ 85 ಲಕ್ಷ. ಒಟ್ಟು 667 ಕೋಟಿ ರೂಪಾಯಿ. 6
66 ಸರಿ ತಾನೆ? 667,42,42 ಆ ವಿತ್ ಆರ್ಡರ್ಸ್ ಇದೆ, ಯಾವ್ಯಾವ ಕೊಟ್ಟಿದೀವಿ ಅನ್ನೋದು ಪ್ರತಿಯೊಂದು ಸರ್ಕಾರದ ಆದೇಶ ಕಾಪಿ ಇದೆ, ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಕಾಮಗಾರಿ ಆದ್ರೆ ಬಿಜೆಪಿ ಅವರಿಗೆ ನಮ್ಮ ನಾಯಕರ ಈ ಅಭಿವೃದ್ಧಿ ಕಾರ್ಯ ನೋಡಿ ಸಹಿಸಕ್ಕಾಗದೆ ಹೊಟ್ಟೆ ಕಿಚ್ಚು ಅಂತ ಕರಿತೀವಿ ನಾವು ಹಳ್ಳಿಗಾಡ, ನೀವು ಪೇಟೆಯಲ್ಲಿ ಏನ್ ಕರಿತೀರೋ ನಂಗೆ ಗೊತ್ತಿಲ್ಲ. ಹೊಟ್ಟೆ ಕಿಚ್ಚಿಗೆ ಇಲ್ಸಲದ ದಾಣೆ ತಂದ್ ಗಂಟು ನನ್ನ ಗಂಟಿಗೆ ಮಾಡ್ತಾ ಇದಾರೆ. ಯಾವನ್ ಹೇಳ್ಬೇಕಪ್ಪ, ನಿನ್ ಯಾವ ಸ್ಕೂಲ್ನೇನು ನೀನ್ ಬುದ್ಧಿವಂತನು ದಡ್ನು ಅಲ್ಲಪ್ಪ, ನಿನ್ಗೆ ಕೇಳದ್ ನಾನು, ನಿಮ್ ಚೇಲಗಳನ್ನ ಕೇಳಲ್ಲ ನಾನು, ನಿಮ್ಮ ಅಕ್ಕಪಕ್ಕ ಇದ್ದಾರಲ್ಲ ಚೇಲಗಳನ್ನ ಕೇಳಲ್ಲ, ನಿನ್ನೆ ನೇರವಾಗಿ ಕೇಳ್ತೀನಿ. ಒಬ್ಬ ಶಾಸಕ, ಮಾಜಿ ಶಾಸಕ ಆಗಿ 2.25 ವರ್ಷ ಕಳೆದು ಆದ್ರೂ ನೀನ್ ನಂದೇ ಗ್ರಾಂಟ್ ಅಂತ ನೀನ್ ಫ್ಲೆಕ್ಸ್ ಹಾಕಿಸ್ತೀಯಲ್ಲ, ಎಷ್ಟು ಅಲ್ಪ ಮಟ್ಟಿಗೆ ಹಿಡಿದೀಯ ಅನ್ನೋದು ಇದಕ್ಕೆ ಸಾಕ್ಷಿಯಾಗಿದೆ. ತಾಲೂಕಿನ ಜನ ನಿನ್ನ ತಿರಸ್ಕಾರ ಮಾಡಿದ್ದಾರೆ. ಯಾಕಾಗಿ ತಿರಸ್ಕಾರ ಮಾಡಿದ್ರೆ ಜನಕ್ಕೆ ಬಿಟ್ಟು ನಾವ್ ಹೇಳಕ್ಕಾಗಲ್ಲ, ತಿರಸ್ಕಾರ ಮಾಡಿ ಆಗಿದೆ. ಈಗ ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಸಾಗರ ಜಾತ್ರೆ ವಿಜೃಂಭಣೆಯಿಂದ ನಡೀಲಿ ಅಂತ ಮಾನ್ಯ ನಾಯಕರಾದ ಬೆಳೂರು ಗೋಪಾಲಕೃಷ್ಣ ಸಾರು ಹೆಚ್ಚು ಕಾಮಗಾರಿಗಳ ಪ್ರಗತಿಯನ್ನ ತೋರಿಸಿ ಸಾಗರಕ್ಕೆ ಬರುವಂತ ಪ್ರವಾಸಿಗರಿಗೆ ಒಳ್ಳೆ ಒಂದು ಸಂದೇಶ ಕೊಡ್ಬೇಕು ಅಂತೇಳಿ ಜಾತ್ರೆಯ ಮುಂಜಾಗ್ರತಾ ಕ್ರಮವಾಗಿ ಇಡೀ ಸಿಟಿಯ ಚುನಾವಣೆ ರಾಜಕೀಯ ಅನ್ನೋದು ನಿರಂತರ ನಡೆಯುವ ಪ್ರಕ್ರಿಯೆ. ಕಳೆದ 5 MLA ಎಲೆಕ್ಷನ್ ಅಲ್ಲಿ 2 ಬಾರಿ 3ನೇ ಬಾರಿ ಗೋಪಾಲಕೃಷ್ಣ ಗೆದ್ದಿದ್ರು, ಒಮ್ಮೆ ಕಾಗೋಡು ತಿಮ್ಮಪ್ಪ, ಒಮ್ಮೆ ಹಾಲಪ್ಪ. ಆ ಶಾಸಕರಿದ್ದಾಗ ಅನುದಾನ ಪೂರ್ವದಲ್ಲೇ ಕಾಮಗಾರಿಗಳ ಪಟ್ಟಿಯನ್ನ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು. ಒಂದು ನಿರಂತರ ಪ್ರಕ್ರಿಯೆ. ಕಾಗೋಡು ತಿಮ್ಮಪ್ಪನವರಿದ್ದಾಗ ಸಾಕಷ್ಟು ಸರ್ಕಾರಕ್ಕೆ ಹೋಗಿತ್ತು ಕಾಮಗಾರಿಗಳ ಬಗ್ಗೆ. ಅವ್ರು ಸೋತ ಮೇಲೆ ಅವ್ರು ಕಳಿಸಿದ ಪಟ್ಟಿಯ ಆಧಾರದ ಮೇಲೆ ಸರ್ಕಾರ ಹಣ ಮಂಜೂರು ಮಾಡಿದ್ರೆ ಹಾಲಪ್ಪನವರನ್ನು ಉದ್ಘಾಟನೆ ಮಾಡಿದೆ. ಅವ್ರು ಕಾಗೋಡು ತಿಮ್ಮಪ್ಪ ಎಲ್ಲೂ ಸಹ ಬೋರ್ಡ್ ಹಾಕಿಲ್ಲ, ನಾನೇ ಕಳಿಸಿದ್ದೆ, ನಾನೇ ರೆಕಮೆಂಡ್ ಮಾಡಿದೆ ಅಂತ. ಯಾಕಂದ್ರೆ ನಿರಂತರ ಪ್ರಕ್ರಿಯೆ, ಏನು ಮಾಡಕ್ ಬರಲ್ಲ. ಸೋತ್ ನಂತರ ಮುಗಿದು ಏನು ಮಾಡಕ್ ಬರಲ್ಲ. ಹೊಸ ಯಾರು ಗೆದ್ದಿರ್ತಾರೋ ಅವ್ರು ಆ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಯಾವ್ಯಾವ ಕಾಮಗಾರಿಗಳ ಪಟ್ಟಿ ಸರ್ಕಾರದ ಲೆವೆಲ್ ಇರುತ್ತೋ ಅಲ್ಲಿ ಪ್ರೆಷರ್ ಹಾಕೊಂಡು ಆ ಸಂಬಂಧಪಟ್ಟ ಮಂತ್ರಿಗಳಿಂದ ಅನುದಾನ ಮಂಜೂರು ಮಾಡ್ಕೊಂಡು ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅದು ನಿರಂತರ ಪ್ರಕ್ರಿಯೆ. ಹಾಲಪ್ಪನವ್ರು ಮಾಡಿದಾಗಲೂ ಸಹ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೇನು ವಿರೋಧ ಮಾಡಿಲ್ಲಲ್ಲ. ಯಾಕಂದ್ರೆ ಜನ ಕಾಂಗ್ರೆಸ್ ಪಕ್ಷನ ಸೋಲಿಸಿ ಬಿಜೆಪಿ ಹಾಲಪ್ಪನವ್ರನ್ನ ಗೆಲ್ಲಿಸಿದಾಗ ಅವರು ಮಾಡೋ ಕೆಲಸಗಳನ್ನ ಒಪ್ಕೊಳ್ಳೇಬೇಕು. ಅವ್ರು ಯಾಕೆ ಉದ್ಘಾಟನೆ ಮಾಡಿದ್ರು, ಯಾಕೆ ಬುದ್ಧಿ ಪೂಜೆ ಮಾಡಿದ್ರು, ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿರುವಂತ ಕಾಮಗಾರಿಗಳು ಅಂತ ನಾವು ಕ್ವಶನ್ ಮಾಡಿ ನಾವು ಮುಟ್ಟಾಡ್ರಾಗ್ತೀವಿ. ಅದೇ ರೀತಿ ನಗರಸಭೆಯ ಕೊನೆಯ ಹಂತದಲ್ಲಿ ನಗರೋತ್ಥಾನಕ್ಕೆ ಸಂಬಂಧಪಟ್ಟಂಗೆ ಕ್ರಿಯಾಯೋಜನೆ ನಗರಸಭೆಯಲ್ಲಿ ಮಾಡಿದ್ರು. ಅದು ನಗರಸಭೆಯ ಚುನಾಯಿತ ಸದಸ್ಯರು ಹಾಕುವ, ಯಾರೇನು ಕ್ವಶನ್ ಮಾಡಕ್ ಬರಲ್ಲ. ಆದ್ರೆ ಅವರ ಅವಧಿ ಮುಗಿದ ಮೇಲೆ ಏನು ಅವ್ರು ಪ್ರಸ್ತಾವನೆ ಕಳಿಸಿದಕ್ಕೆ ಹಣ ಬೇಲೂರು ಗೋಪಾಲಕೃಷ್ಣ ಅವರು ಹೋಗಿ ಅರ್ಜಿ ಕೊಟ್ಟಾದ್ಮೇಲೆ, ಇವತ್ತಿನ ಶಾಸಕರು ಹೋಗಿ ಸರ್ಕಾರದ ಮೇಲೆ ಓಡಾಡಿದ್ಮೇಲೆ ಹಣ ಮಂಜೂರಾಗಿದ್ದು, ಹಣ ಮಂಜೂರಾದ್ಮೇಲೆ ಕಾಮಗಾರಿ ಆಗ್ತಿರೋದು. ಈಗ ಆ ಕಾಮಗಾರಿ ನೋಡ್ಕೊಂಡ್ಬಿಟ್ಟಿರು 2022 ಮಂಜೂರಾದ ನಮ್ಮ ಶಾಸಕರು ರೆಕಮೆಂಡ್ ಮಾಡಿದ ಅನ್ನೋ ಪದ ಇದೆಯಲ್ಲ, ಮುಟ್ಟಾಳತನದ ಪರಮಾವಧಿ. ಅದು ಮುಖಂಡರು ಏನು ಫ್ಲೆಕ್ಸ್ ಹಾಕೊಂಡಿರಲ್ಲ, ಅವರು ನಗರಸಭೆಯ ಸದಸ್ಯರಾದಾಗ ಏನ್ ಕೆಲಸಗಳನ್ನ ಜನ ತಿಳಿಸ್ತೀವಿ. ಶಾಸಕರು ವಿಚಾರ ಕರೆದ್ ಬೇಡ, ಅವರ ಸದಸ್ಯರಾದಾಗ ಏನ್ ಮಾಡಿದ್ರು. ಯಾಕಂದ್ರೆ ಕಳೆದ ತಿಂಗಳು ನಗರಸಭೆಗಳಿಗೆ ಸಾರ್ವಜನಿಕ ಕುಂದುಕೊರತೆ ಸಭೆ ಕರೆದಾಗ ಸಾಕಷ್ಟು ಸಾರ್ವಜನಿಕರು ಅವತ್ತು ಬಂದು ಶಾಸಕರಿಗೆ ದೂರು ಕೊಟ್ಟರು. ಅವ್ರು 5 ವರ್ಷದ ಅವಧಿಯಲ್ಲಿ ಒಂದಾರು ಆತರ ಸಭೆ ಮಾಡಿದ್ರ? ಪಬ್ಲಿಕ್ ಅಲ್ಲೇ ಅವ್ರ ಮನವಿ ತಗೊಂಡಿದ್ರ? ಇಲ್ಲಲ್ಲ. ನಮ್ಮ ಶಾಸಕರು ಓಪನ್ ಹಾರ್ಟೆಡ್, ಎಲ್ರಿಗೂ ಕರ್ದಾರೆ, ಎಲ್ರಿಗೂ ಸಿಗ್ತಾರೆ, ಎಲ್ಲರ ತನ ಸಮಸ್ಯೆ ಕೇಳ್ತಾರೆ, ಜನರ ಪರ ಓಡಾಡ್ತಾರೆ. ಯಾವ್ದಾದ್ರು ಸರ್ಕಾರಕ್ಕೆ ಪ್ರಸ್ತಾಪನೆ ಆಗಿರುವಂತ ಪೇಪರ್ಗಳು ಪೆಂಡಿಂಗ್ ಇದ್ರೆ ಯಾರೇ ಕಲ್ಸಿರ್ಲಿ, ಕಾಗೋಡು ತಿಮ್ಮಪ್ಪರು ಕಲ್ಸಿರ್ಲಿ, ಹಾಲಪ್ಪ ಕಲ್ಸಿರ್ಲಿ, ನಮ್ಮ ಶಾಸಕರು ಸರ್ಕಾರದಿಂದ ಸಾಗರಕ್ಕೆ ಅವಶ್ಯಕತೆ ಇದೆ ಓಡಾಡಿ ದುಡ್ಡು ತರೋದು ಅವರ ಕರ್ತವ್ಯ. ಆ ಕರ್ತವ್ಯ ನಿರ್ವಹಿಸಿ ದುಡ್ಡು ಬಂದ ನಂತರ ಈಗ ಕೆಲಸ ಮಾಡ್ತಾರೆ. ಅದು ದಯವಿಟ್ಟು ಮಾರಿ ಜಾತ್ರೆ ಅದೇ ಟೈಮಲ್ಲಿ ಬಂದಿದೆ. ಮತ್ತೆ ತಪ್ಪದ ನಾವು ಯೋಚನೆ ಮಾಡ್ಬೇಕು. ಇಷ್ಟು ವರ್ಷ ಮಾರಿ ಜಾತ್ರೆ ಆದ್ರೂ ಸಹ ಯಾವ ಶಾಸಕರು ಸಹ ವಿಶೇಷ ಅನುದಾನ ಸರ್ಕಾರದಿಂದ ಮಂಜೂರು ಮಾಡ್ತಂಗಿಲ್ಲ. ನಮ್ಮ ಶಾಸಕರು ಮಾತ್ರ ಪ್ರತ್ಯೇಕವಾದಂತ ಒಂದು ಪತ್ರ ಮಾಡಿ ಸಿದ್ದರಾಮಣ್ಣನವ್ರನ್ನ ಭೇಟಿ ಮಾಡಿ ಆ ಪತ್ರದ ಮೇಲೆ ಹಣ ಮಂಜೂರು ಮಾಡಿ ಇವತ್ತು ನಾವು ನೋಡ್ತಾ ಇದೀವಿ. ಸಿಗೂರು ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಾಮಗಾರಿ ನಡೀತಿರೋದು ಆ ವಿಶೇಷ ಅನುದಾನದಲ್ಲೇ.
ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಮತ್ತು ಸಾಗರ ಸಾರ್ವಜನಿಕರು ನಮ್ಮ ಶಾಸಕರಿಗೆ ತುಂಬಾ ಆಭಾರಿಯಾಗಿದ್ದೀವಿ. ಈ ವರ್ಷ ಪ್ರಥಮ ಹಂತದಲ್ಲಿ ನಮ್ಮ ಈ ಜಾತ್ರೆಗೆ 2 ಕೋಟಿ ಬಂದಿರ್ಬೋದು. ಮುಂದಿನ ಹಂತಗಳಲ್ಲಿ, ಯಾಕಂದ್ರೆ ಇದೊಂದು ನಿರಂತರ ಪ್ರಕ್ರಿಯೆ. ಒಂದು ಸಾರಿ ಸರ್ಕಾರದಿಂದ ಯಾವ್ದಾದ್ರು ಊರಿನ ಜಾತ್ರೆ ಐಡೆಂಟಿಫೈ ಆಯ್ತು ಅಂದ್ರೆ ಪದೇ ಪದೇ ನೆಕ್ಸ್ಟ್ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ 2 ಕೋಟಿ ಬಂದಿದ್ದಕ್ಕೂ ಎಲ್ಲ ಕಾಮೆಂಟ್ ಮಾಡಿದ್ರು ಉಡುಪಿಗೆ ಇಳಿಸ್ಕೊಂಡು ಅಂತ. ಅದು ಸರ್ಕಾರ ಮಾಡಿದ ಕೆಲಸ ಯಾವುದೋ ಇತಿಹಾಸದಲ್ಲಿ ಪ್ಲೇಗ್ ಬಂದು ಸುಮಾರು ಜನ ಮರಣ ಹೊಂದಿರೋದ್ರಿಂದ ಯಾವುದೇ ಪಕ್ಷದ ದೇವಸ್ಥಾನ ಅಲ್ಲ, 3 ಜನ ಕಟ್ಟಿರೋ ದೇವಸ್ಥಾನ. 3 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾ ಇದ್ದೀವಿ. ಯಶಸ್ವಿ ಮಾಡಕ್ಕೆ ಈ ಸರಿ ಜಾತ್ರೆ ಕಮಿಟಿ ಏನೇ ಗೊಂದಲ ಇದ್ರು ಸಹ ಗೌರವಾಧ್ಯಕ್ಷರ ನಮ್ಮ ಶಾಸಕರು ಎಲ್ಲರನ್ನೂ ಸೇರಿಸಿ ಕೂರಿಸಿ ಮೀಟಿಂಗ್ ಮಾಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಜಾತ್ರೆ ಯಶಸ್ಸಾಗೋದ್ರಲ್ಲಿ ಪ್ರಥಮ ಎಲ್ಲ ಕಾರಣನೂ ನಮ್ಮ ಶಾಸಕರೇ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.